ಮಹಾತಾಯಿ ನೀನು. ಅಷ್ಟೇ ಅಲ್ಲಮ್ಮ, ಈ ಭೂಮಿ ತಾಯಿಗೋಸ್ಕರ ನನ್ನ ಪತಿ ನನ್ನ ಮೈದನ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆದ್ರೆ ಇನ್ನು ಮುಂದಾದರೂ ಈ ರೈತರ ಮನೆತನ ಉತ್ತರಿಸಿ ಹಾಗೂ ಕುರಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ನನ್ನ ಪತಿ ನನ್ನ ಮೈದನ. ಅದೆಲ್ಲ ಚೆನ್ನಾಗಿ ಮುಂದುವರಿಸಿ ಎಂದು ನಾನಿನಲ್ಲಿ ಸೆರೆಗುಂಡಿ ಬೇಡಿಕೋತಾ ಇದ್ದೀನಿ ತಾಯಿ, ಸೆರೆಗುಂಡಿ ಬೇಡಿಕೋತಾ ಇದ್ದೀನಿ. ಮಂಗಳ ನಿಲ್ಲಿಸಿದವರ ಮನಸ್ಸಲ್ಲಿರ್ತೀನಿ, ಕರೆದವರ ಮನೆ ಕರ ಕಟ್ಟು ಗೂಡದಲ್ಲಿರ್ತೀನಿ ಅಂತ ವಾಣಿ ನುಡಿದಂತ ಮತ್ತು ನನ್ನ ಕುಲ ದೇವತೆ ಆದಂತ ಇಟಗಿ ಭೀಮಾಂಬಿಕೆ ದೇವಿ ಪೂಜೆ ಮುಗಿಯಿತೆ. ಬನ್ನಿ ಸ್ವಾಮಿ ರೀ, ಈಗ ತಾನೇ ನಾನು ಪೂಜೆ ಮುಗಿಸಿದ್ದೇನೆ. ಏನ್ರಿ, ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡುವೆ ನಿಮ್ಗೂ. ಭೀಮಾಂಬಿಕೆ ಮಾತಿ, ನಿನ್ನಿಂದಲೇ ಗಿರ್ಜಾ ವಲ್ಲಭವನೆಂದು ಕರೆಸಿಕೊಂಡಿರುವ ಹರಣ ಸತಿಯೇ ನಿನಗೆ ನಮಸ್ಕಾರಗಳು. ಮಾ ಮನದ ಕೋಗಿಲೆಯು ಕೂಡ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದ ತಾಯಿ. ಭೂ ಮಾತೆ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚೇಳೆ ಬಿಸಿಲೆನ್ನದೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನಂತೆ ತಮ್ಮಂದೆರಡು ಬಳಸ್ತಾ ಇದ್ದೇನೆ. ಇದು ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಸ್ವಾಮಿ, ನೀವು ಆಡುತ್ತಿರುವ ಮಾತು ಎಷ್ಟೊಂದು ಕಠೋರತೆ ತುಂಬಿಕೊಂಡಿದೆ ನಿಮ್ಮ ಮಾತಿನಲ್ಲಿ. ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕೊಟ್ಟು ಇದ್ದಂತೆ. ಇದರಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ ಮಾಡಮ್ಮ ಎಂದುಕೊಂಡೆ. ಸ್ವಾಮಿ, ಅಂದರೇನು? ನಿಮ್ಮ ಮಾತಿನ ಅರ್ಥ ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅದೇನಂತ ಬಿಡಿಸಿ ಹೇಳ್ಬಾರ್ದೇ ನೀವು ನನಗೆ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳೆದೆಂದು ಮಾತು ಕೊಡ್ತೀಯಾ ಮಂಗಳ? ಸ್ವಾಮಿ, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ರೀ, ಸತಿಯಾದವರು ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದರೆ ಏನೇ ಪ್ರಯೋಜನ? ವಚನ ಶಾಸ್ತ್ರದಲ್ಲಿ ಇದನ್ನು ಕೇಳಿಲ್ವೇ ನೀವು? ಪತಿ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದರೆ ಏನು ಪ್ರಯೋಜನ? ಅವಳ ಸತಿನೇ ಅಲ್ಲ. ಅಂದ ಹಾಗೆ ನಿಮ್ಮ ಪಾತ್ರ ಸಾಕ್ಷಿಯಾಗಿ ಈ ಮಾತನ್ನು ಹೇಳಿ ಸ್ವಾಮಿ. ಅದ್ಯಾವ ಮಾತಂತ ಹೇಳಿ ನೀವು ನನಗೆ. ಎದ್ದೇಳು ಮಂಗಳ, ಎದ್ದೇಳು. ಈ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ನನ್ನ ಹೃದಯದ ಬಳಿತ ಬದಲಾಗಿಸಿಬಿಟ್ಟೆ. ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧ್ರುವಮಾತನವಾಗಿ ಹೊರ ಹೋಗುವ ಪ್ರತಿ ಉಸಿರಿನ ಕಣಗಳು ರಾಮಬಾಣಾಗಿ ಚಲಿಸಿ ವಜ್ಜಲ ಭವಿಷ್ಯದ ಈ ನನ್ನ ಮನೆ ರಾಮರಾಜ್ಯದ ಗೂಡಾಯ್ತು ಮಂಗಳ, ರಾಮರಾಜ್ಯದ ಗೂಡಾಯ್ತು. ಆ ನನ್ನ ತಮ್ಮ ತೀರ ಏನಾಯ್ತು? ಆ ನಿಮ್ಮ ತಮ್ಮ ಧೀರ ಏನಾಯ್ತು ಅಂತ ಹೇಳಿ ಸ್ವಾಮಿ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗೆಂದಿರು. ಗಂಡನಿಲ್ಲದ ಆ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದನು. ಆ ಚಿಕ್ಕ ಕೂಸನ್ನೇ ನಾನು ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ನನ್ನನ್ನು ಕೂಡ ಅವನು ದೇವರ ಸಮನಾಗಿ ನೋಡಿಕೊಳ್ಳುತ್ತಾನೆ. ಆದ ಕಾರಣ ಅವನು ನಾನು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಮತ್ತಾರಿಗೂ ತಿಳಿಯಬಾರದು. ನೀನು ಆತನನ್ನು ಸ್ವಂತ ಮಗನೆಂದು ನೋಡಿಕೊಳ್ಳಬೇಕು, ಅನಾಥ ಮಗನೆಂದು ಭಾವಿಸಬೇಡ ಮಂಗಳ. ಇದೇ ನನ್ನ ಆಸೆ. ಮಾತನಾಡ್ತಾ ಇದ್ದೀರಾ ನೀವು ನನಗೆ? ನೋಡಿ, ನನ್ನ ಮುದ್ದಿನಂತ ಮೈದನ ಮಹಾಶಕ್ತಿಯಲ್ಲಿ ಭೀಮ ಇದ್ದಂತೆ, ಇನ್ನು ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೈದನ. ಅಷ್ಟೇ ಅಲ್ಲ ರೀ, ನನ್ನ ಮುತ್ತಿನಂತ ಮೈದನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನು ತಿಳಿದುಕೊಂಡು ಅವನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇನೆ ಅಂತ ನಿಮಗೆ ರಾಮ ವಚನ ಕೊಡ್ತಾ ಇದ್ದೀನಿ ಸ್ವಾಮಿ. ರಾಮ ವಚನ ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿ ಶಕ್ತಿಗೆ. ನಾನು ಎಲ್ಲಿವರೆಗೂ ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚದೆ ಹೊಡೆದು ಕೊಚ್ಚಿ ಹೋಗುವಂತೆ ನನ್ನ ರಭಸದ ಭ್ರಮೆಗೆ ಒಡ್ಡನೆ ಹಾಕಿಬಿಟ್ಟೆ.
ಇದಕ್ಕಿಂತ ಸಂತೋಷ ನನಗಿನ್ನೇನಿದೆ. ಕರಿಬಿಟ್ಟಿದ ನವಿಲಿನಂತೆ ನರ್ತಿಸಿ ಕೂಗಿ ಹಾಡುವ ನನ್ನೊಂದಿಗೆ. ರಾಜರು ಇಷ್ಟೊತ್ತು ಕಾಯ್ತಾ ಇರುವುದು ಇದರಿಗೋಸ್ಕರ ಆಯ್ತು ರೀ, ಈಗಲೇ ನಿಮ್ಗೋಸ್ಕರ ನಾನು I love you.
ಹಾ ಅಣ್ಣ ಅತ್ತಿಗೆ ಬಾ ಸೋದರ, ಕುರಿ ಇಟ್ಟಿಂದ ಹೀಗೆ ಬಂದಿರಪ್ಪ. ಹೌದು ಅಣ್ಣ, ಹಟ್ಟಿ ಕಸ ಹೊಡೆದು ಬಾಗ ಮರಿ ತಾಯಿ ಮಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲ ಹಾಕಿ ಬರುವುದರೊಳಗೆ ಹೊತ್ತಾಯ್ತಣ್ಣ. ಇದ್ದೀರಾ? ಈಗ ತಾನೇ ಬಂದೆ ತಾನೇ ಸ್ವಲ್ಪ ಕೈ ಕಾಲು ಮುಖ ತೊಳೆದುಕೋ. ಹಾಗಾಗಿ ಏನ್ ಮಾಡ್ತೀನಿ ಗೊತ್ತೇನೋ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ, ಮೇಲೆ ಚಾ ಮಾಡಿಟ್ಟಿರ್ತೀನಿ. ಕೈ ಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ತಿನ್ನುವಂತೆ ಬಾಬಾ ಇದ್ದೀರಾ? ಈ ಬೀರನಿಗೆ ಚಾವು ಬಿಟ್ಟೇನಮ್ಮ. ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬೋಗಲಿ ಜೋಳದ ನುಚ್ಚುಂಡು ಬಂದಿದ್ದಾನೆ. ಹಾ ಅತಿಗೆ ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ, ಇವತ್ತು ಹೀಗೇಕೆ ಕೇಳ್ತಿರುವೆ? ನೀನಂದ್ರೆ ನಿಮಗೆ ಪಂಚಪ್ರಾಣ. ಅಣ್ಣ, ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸ್ಕೊಂಡೇನೆ ಅಷ್ಟೇ ಅಣ್ಣ. ಅದು ಯಾಕಣ್ಣ ತೋರಿಸ್ತೀವಲ್ಲ, ಈಗ ತಾನೇ ಹೇಳಿದಲ್ಲ ನಾನಂದರೆ ನಿಮ್ಗೆ ಪಂಚಪ್ರಾಣ ಎಂದು. ಹಾ ಅಣ್ಣ, ತೆಗೆದುಕೋಣ 10,000 ರೂಪಾಯಿ ಅಂತೆ 10 ಮರಿ ಮಾರಿದ 1 ಲಕ್ಷ ರೂಪಾಯಿ ಹಣವನ್ನು. ಎಂತ ಸಾಧನೆ ಸೋದರ ನಿನ್ನದು. ನಿನ್ನ ದುಡಿಮೆಯನ್ನು ಎಷ್ಟು ಬಣ್ಣಿಸಿದರೂ ಆ ಹೇಳುತ್ತಿರದು. ಈ ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ಕುರಿಮರೆಯಿಂದ. ನಾನು ಎಷ್ಟೇ ಹೊಲ ಊಳಿಕೊಂಡು ಬಿತ್ತಿ ಬೆಳೆದರು 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀವು ದುಡಿದು ತಂದಿದ್ದು ತಿಂದು ಹೋಗಿ ಆಗಿದ್ದೇನಪ್ಪ, ಹೋಗಿ ಆಗಿದೆ. ಈ ವರ್ಷ ಅಂತೂ ಮಳೆ ಇಲ್ಲದೆ ಬೆಳೆವೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ಕಣ್ಣೀರೇ ಕಣ್ಣ. ಹೇಗಿಲ್ಲ ಹೇಗೆ ಆದ ನೀನು ಎಂದು ಬೋಗಿ ಅಲ್ಲಣ್ಣ, ಬೋಗಿ ಅಲ್ಲ. ಈ ರೈತ ಹುತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ಅದು ನಿತ್ಯ ನಿನ್ನ ಕಾಯಕವನ್ನ, ನಿನ್ನ ಕಾಯಕ. ಅಂತ ವಿಚಾರ ಶಕ್ತಿ ಅಡಗಿದೆ ಸೋದರ. ನಿನಗೆ ಕಾಯಕದ ಅರ್ಥವೂ ಗೊತ್ತೇ? ಅಣ್ಣ ಕೇಳಿದೆ, ಯೋಗಿಯ ಅರ್ಥವನ್ನು ಅಂಗೈನ ಅಂದ ಅನಾಥ ಮಕ್ಕಳಿಗೆ ತಂದೆಯಾಗಿ ಕಲೆ ಸಂಗೀತ ಗಾಯನ ಕರೆಸಿದ ನನ್ನ ತಂದೆ ಪುಟ್ಟರಾಜರು ಗಾಢಯೋಗಿ. ಲಕ್ಷಾನುಲಕ್ಷ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಸಿ ಶ್ರೀವಿಧ ದಾಸೋಹ ಎನಿಸಿಕೊಂಡಿರುವ ನನ್ನ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿಗಳು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿಸಿ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರುಸಿದ್ದೇಶ್ವರ ಶ್ರೀಗಳು ಸಂಚಾರ ಯೋಗಿ ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಂದ ಸರಿಸಿ